ನಮಸ್ತೆ ವೀಕ್ಷಕರೇ, ನ್ಯೂಸ್ 23ಗೆ ಸ್ವಾಗತ. ಕಾಂಗ್ರೆಸ್ ಕಾರ್ಯಕರ್ತರ ಬಹುದಿನಗಳ ಕನಸು ನನಸಾಗುವ ಕಾಲ ಹತ್ತಿರವಿದೆ. ಅದೇನಪ್ಪ ಅಂದರೆ, ತಾಲೂಕು ಕಾಂಗ್ರೆಸ್ ನಾಯಕರ ದಂಡು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರನ್ನು ಕೆಪಿಸಿಸಿ ಕಚೇರಿಯಲ್ಲಿ ಭೇಟಿಯಾಗಿದ್ದಾರೆ. ಇದಕ್ಕೆ ಕಾರಣ ತಾಲೂಕಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಭಿಮಾನಿಗಳು ತಮ್ಮ ನಾಯಕರನ್ನು ಸುಲಭವಾಗಿ ಭೇಟಿ ಮಾಡಲು ಹಾಗೂ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಬಲವಾಗಿ ಮಾಡುವುದಾಗಿ ಒಂದು ಸುಸಜ್ಜಿತ ನೂತನ ಕಚೇರಿ ನಿರ್ಮಾಣ ಮಾಡಲು ಡಿಸಿಎಂ ಅವರಿಗೆ ಮನವಿ ಮಾಡಲು ಭೇಟಿ ಮಾಡಿದ್ದಾರೆ. ಆದರೆ ಇವರ ಮನವಿಯನ್ನು ಅತ್ಯಂತ ಪ್ರೀತಿಯಿಂದ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಪ್ರೀತಿಯಿಂದ ಸ್ವೀಕರಿಸಿ ಮುಳುಬಾಗಿಲಿಗೆ ನೂತನ ಕಾಂಗ್ರೆಸ್ ಕಚೇರಿ ಕಟ್ಟಡಕ್ಕೆ ಅನುದಾನ ಬಿಡುಗಡೆ ಮಾಡುವುದಾಗಿ ತಾಲೂಕು ನಾಯಕರಿಗೆ ಸಿಹಿ ಸುದ್ದಿ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮುಳುಬಾಗಿಲು ವಿಧಾನಸಭಾ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಆದಿನಾರಾಯಣ ಅವರು ಮತ್ತು ಆಲಂಗೂರು ಶಿವಣ್ಣ, ರಾಜೇಂದ್ರ ಗೌಡರು, MC ನೀಲಕಂಠೇಗೌಡರು, ಗುಜ್ಜನಹಳ್ಳಿ ಮಂಜುನಾಥ್ ಅವರು, ಜಮನಹಳ್ಳಿ ಕೃಷ್ಣಪ್ಪ ಅವರು, ಹಾಗೆ ಹನುಮನಹಳ್ಳಿ ಸುಬ್ರಹ್ಮಣಿ ಹಾಗೂ ನಾಗರಾಜ್ ರೆಡ್ಡಿ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಇದ್ದರು. ಅದರಲ್ಲೇ